ಅಣ್ಣ ಫ್ರಮ್ ಮೆಕ್ಸಿಕೋ. ಲಾಸ್ಟ್ ಕೂಡ ಅಣ್ಣ ಅವ್ರು ಬಂದಿದ್ದಾರೆ, ಸಾರಿ ಅಣ್ಣ ಬಂದಿದ್ದಾರೆ. ನಂಗೆ ಅಣ್ಣ ಬಂದಿದ್ದು ಹೆಂಗಿತ್ತು, ಈ ಎಂಟ್ರಿ ಹೆಂಗಿತ್ತು, ನಮ್ದು ಸ್ವಲ್ಪ ರಿವ್ಯೂ ಕೂಡ ಲೇಟ್ ಆಗ್ಬಿಟ್ಟಿದೆ. ನೋಡ್ಕೊಂಡು ಬಂದ್ಬಿಡೋಣ ರಿವ್ಯೂನ, ಟಕ್ಕ ತೋಗ್ಬಿಟ್ಟು ಟಕ್ಕ ಬಂದ್ಬಿಡೋಣ. ಜಾಸ್ತಿ ಟೈಮ್ ವೇಸ್ಟ್ ಅನ್ನ ಮಾಡೋಕೆ ಹೋಗೋದು ಬೇಡ. ನನಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಅನ್ನ ಮಾಡಿ ಅಂತ ಕೇಳ್ಕೊಂತೀನಿ. ಇನ್ನು ಬೇರೆ ರಿವ್ಯೂ ಕಡೆಗೆ ಬರೋಣ. ನನಗೆ ಡಾಲಿ ಧನಂಜಯ ಅವರು ನಟಿಸುತ್ತಿರುವ ಬಡವ ರಾಸ್ಕಲ್ ಡೈರೆಕ್ಷನ್ ಅನ್ನ ಮಾಡಿದಂತ ಶಂಕರ್ ಗುರು ಅವರು ಇದಕ್ಕೆ ಡೈರೆಕ್ಷನ್ ಅನ್ನ ಮಾಡ್ತಾ ಇದ್ದಾರೆ. ಬರೀ ಟೀಸರ್ ಬಿಟ್ಟಿದ್ದಾರೆ ಅಣ್ಣ ಫ್ರಮ್ ಮೆಕ್ಸಿಕೋ ಅಂತ. ನನಗೆ ಟೀಸರ್ ತುಂಬಾನೇ ಇಷ್ಟ ಆಯ್ತು. ಯಾಕಂತಂದ್ರೆ ತುಂಬಾ ತುಂಬಾ ವರ್ಷಗಳಾದ್ಮೇಲೆ ನಮ್ಮ ಡಾಲಿ ಧನಂಜಯ ಅವರು ಲಾಂಗ್ ಅನ್ನ ಹಿಡಿದಿದ್ದಾರೆ. ಟಗರನ್ನ ಅನ್ಸುತ್ತಿಲ್ಲ, ಅವರು ಲಾಸ್ಟ್ ಲಾಂಗ್ ಅನ್ನ ಹಿಡಿದುಬಿಟ್ಟು ಸಮರವನ್ನ ಸಾರಿದ್ದು. ಅದಾದ್ಮೇಲೆ ಅವರು ನಾನು ಕಂಡ ಮಟ್ಟಿಗೆ ಎಲ್ಲೂ ಕೂಡ ಲಾಂಗ್ ಅನ್ನ ಹಿಡಿದಿರ್ಲಿಲ್ಲ, ಈಗ ಹಿಡಿದಿದ್ದಾರೆ. ತುಂಬಾನೇ ಚೆನ್ನಾಗಿತ್ತು. ಅಲ್ಲಿ ಹಿಂದೆ ಕೊಟ್ಟಂತ ಬ್ಯಾಕ್ ಗ್ರೌಂಡ್ ಏನಿದೆ ಅದು ತುಂಬಾನೇ ಚೆನ್ನಾಗಿತ್ತು. ಮೆಕ್ಸಿಕೋ ಅಂತ ಏನ್ ಕಾಣಿಸುತ್ತೆ ಅದು ತುಂಬಾನೇ ಚೆನ್ನಾಗಿತ್ತು. ಎರಡು ಕೋಳಿಗಳು ಕಿತ್ತಾಡ್ತಾ ಇರ್ತವೆ, ಒಂದು ಕೋಳಿ ಲಾಂಗ್ ನ ಎಳ್ಕೊಂಡು ಬರುತ್ತೆ. ಅದಾದ್ಮೇಲೆ ಅಣ್ಣ ಬರ್ತಾರೆ. ಅಣ್ಣ ಬಂದಂತವ್ರು ಲಾಂಗ್ ಅನ್ನ ಎತ್ಕೊಂತಾರೆ. ಹಿಂಗೆ ಎತ್ಕೊಂಡಾದ್ಮೇಲೆ ಶುರು ಮಾಡ್ಕೊಂತಾರೆ ಕತ್ತರಿಸಕ್ಕೆ ಆದ್ಮೇಲೆ ಎಲ್ಲರೂ ಕೂಡ ಶಾಂತವಾಗಿದ್ದವರು ರಚ್ಚಿಗೆ ಶುರುವನ್ನ ಮಾಡ್ಕೊಂತಾರೆ. ಆಮೇಲೆ ಒಂದು ಡೈಲಾಗ್ ಅನ್ನ ಹೇಳ್ತಾರೆ. ಈ ಲಾಂಗ್ ಅನ್ನ ಅಂದ್ರೆ ಕರ್ನಾಟಕದಲ್ಲಿ ಫೇಮಸ್ ಆದಂತ ಲಾಂಗ್ ಅನ್ನ ಕೈಯಲ್ಲಿ ಹಿಡಿದ್ಮೇಲೆ ನಮ್ಮ ಹುಡುಗರು ಅದನ್ನ ಕೈಯನ್ನ ಹಿಡಿದು ಅಂತ. ಅಫ್ಕೋರ್ಸ್ ಅವ್ರು ಒಳ್ಳೆಯವರಾಗಿದ್ದಾಗ ಯಾರು ಕೂಡ ಅವ್ರನ್ನ ಬೆಸ್ಟ್ ಅಂತ ಹೇಳಿರ್ಲಿಲ್ಲ. ಆ ಲಾಂಗ್ ಅನ್ನ ಹಿಡಿದ್ಮೇಲೆನೆ ಅವ್ರು ಬೆಸ್ಟ್ ಅಂತ ಗೊತ್ತಾಗಿತ್ತು. ಅದನ್ನ ಇಲ್ಲೂ ಕೂಡ ಮತ್ತೆ ರಿಫ್ಲೆಕ್ಟ್ ಅನ್ನ ಮಾಡಿದ್ದಾರೆ ಕೂಡ. ಅಫ್ಕೋರ್ಸ್ ಮ್ಯೂಸಿಕ್ ಇಂದ ಹಿಡಿದು ಅಲ್ಲಿ ಇದ್ದಂತ ಮೆಕ್ಸಿಕೋ ಏನಿದೆ ಅದೆಲ್ಲ ತುಂಬಾನೇ ಚೆನ್ನಾಗಿನೇ ಇತ್ತು. ನನಗೆ ಇದು ಯಾವ್ದ ಟೀಸರ್ ಗೀಸರ್ ಏನು ಅಲ್ಲ, ಬರೀ ಒಂದು ಕ್ಲಿಪ್ಪಿಂಗ್ಸ್ ಅಂತ ಅನ್ಕೊಳ್ಳೋಣ. ಯಾಕಂತಂದ್ರೆ ಅಣ್ಣ ಬಂದ್ರು, ಲಾಂಗ್ ಹಿಡಿದ್ರು, ತೋರ್ಸಿದ್ರು, ಕಡಿದ್ರು, ಹೊಂಟೋದ್ರು ಅಷ್ಟೇನೆ. ಬೇರೆ ಏನು ಕೂಡ ತೋರ್ಸಿಲ್ಲ ಇಲ್ಲಿ. ಅಣ್ಣನ ಹೆಸರೇನು ಅಂತ ಕೂಡ ಕೊಡ್ತಿಲ್ಲ ನಮ್ಗೆ. ಅಂದಂಗೆ ಇದ್ರಲ್ಲಿ ಹೀರೋಯಿನ್ ಯಾರು ಅಂತಾನು ಇಲ್ಲ. ಹೀರೋಯಿನ್ ರೇಷ್ಮಾ ನಾಣಯ್ಯ ಅವರು, ಕರೆಕ್ಟ್, ರೇಷ್ಮಾ ನಾಣಯ್ಯ ಅವರು ಈ ಪಾತ್ರವನ್ನ ಮಾಡ್ತಾ ಇದಾರೆ ಅಂತ ಗೊತ್ತು. ಅದ್ ಬಿಟ್ರೆ ಬೇರೆ ಏನು ಕೂಡ ಗೊತ್ತಿಲ್ಲ. ನೋಡುವ, ಡಾಲಿ ಧನಂಜಯ ಅವರು ವರ್ಷಕ್ಕೊಂದ್ 2 ಮೂವಿನ ಕೊಟ್ಟಿರೋರು. ಬಟ್ ಈ ಸತಿ ಯಾಕೋ ಯಾವ್ದು ತರದ ಮೂವಿ ಕೂಡ ಬಂದಿಲ್ಲ. ಅವ್ರು ಉತ್ತರ ಕನ್ನಡ ಕೂಡ ನಿಂತ್ಕೊಂಡೋಯ್ತು ಪಾಪ. ಅದ್ ಬಿಡಿ ಅತ್ಲಾಗ, ಅದು ಹೋಗ್ಲಿ. ಅದಾದ್ಮೇಲೆ ಇನ್ನೊಂದ್ ಯಾವ್ದು ಆಪರೇಷನ್ ಅಂತ ಯಾವ್ದೋ ಒಂದು ಮೂವಿ ಬಂತು, ಮರ್ತ್ಬಿಟ್ಟಿದೀನಿ. ಅದ್ ನೆನ್ಪ್ ಮಾಡ್ಕೊಂಡು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಅದು ಕೂಡ ಫೆಬ್ರವರಿಗೆ ಬರುತ್ತೆ ಅಂದ್ರೆ, ಬಟ್ ಅದು ಕೂಡ ಬರ್ಲಿಲ್ಲ. ಅದ್ರಲ್ಲಿ ಶಿವಣ್ಣ ಅವರು ಇದಾರೆ, ಅದನ್ನು ಕೂಡ ನೋಡೋಣ ಅಂತ ಅನ್ಕೊಂಡ್ವಿ, ಬಟ್ ಅದು ಕೂಡ ಬರ್ಲಿಲ್ಲ. ಯಾಕೋ ನಮ್ಮ ಡಾಲಿ ಧನಂಜಯ ಅವರು ತುಂಬಾ ಸ್ಲೋ ಆಗ್ಬಿಟ್ರ. ನೋಡ, ಅಣ್ಣ ಫ್ರಮ್ ಮೆಕ್ಸಿಕೋ ಮೂವಿನ ನಾನು ಕೂಡ ನೋಡಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಅಣ್ಣ ಮೆಕ್ಸಿಕೋದಲ್ಲಿ ಹೆಂಗ್ ಹೊಚ್ತಾರೆ ಅಂತ. ಎನಿವೇ, ಈ ರಿವ್ಯೂ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಅನ್ನ ಮಾಡಿ, ಇನ್ನು ಕಮೆಂಟ್ ಅನ್ನ ಮಾಡಿ, ಏನ್ ಬೇಕಾದ್ರೂ ಮಾಡಿ ಗುರುವೆ, ಐ ಡೋಂಟ್ ಕೇರ್. ಎನಿವೇ, ನಮ್ಮ ವಿಡಿಯೋ ಮತ್ತೆ ಚಾನಲ್ ನ ನೋಡ್ತಾ ಇರಿ ಅಷ್ಟೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.